Hi Lakshmi. Actually, yes, after a while, long time ನಾವಿಬ್ರು ಮೀಟ್ ಆಗಿರೋದು ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಈ ಥರ 1-to-1 ಕಾನ್ವರ್ಸೇಷನಲ್ಲಿ ಕೂತ್ಕೊಂಡಿರೋದು. ನಾನು ಇನ್ಫ್ಯಾಕ್ಟ್ ಪ್ರೆಸ್ ಮೀಟ್ಗಳಲ್ಲೂ ಕೇಳಿದ್ದುಂಟು, ಯಾಕೆ ನಿಮ್ಮ ಹೀರೋಯಿನ್ ಜಾಸ್ತಿ ಪ್ರೆಸ್ ಮೀಟ್ಗಳು ಬರ್ತಿಲ್ಲ ಅಂತಂದು. ಸೊ ಸಂಜು ವರ್ಸ್ ಗೀತದಲ್ಲೇ ಕೇಳಿದ್ದೀನಿ. ಸೊ ನೀವು ಅಷ್ಟು ಬ್ಯುಸಿ ಇದ್ರಿ, ಒಂದು ಕಡೆ ಕಿರುತೆರೆ, ಮತ್ತೊಂದು ಕಡೆ ಪರಭಾಷಾ ಸಿನಿಮಾಗಳು, ಮತ್ತೊಂದು ಕಡೆ ಸಿನಿಮಾಗಳು, ಅವುಗಳ ಡಬ್ಬಿಂಗ್ಗಳು, ಅದಲ್ಲದೆ ಒಂದಷ್ಟು ಖಾಸಗಿ ಕಾರ್ಯಕ್ರಮಗಳು, ಎಲ್ಲ ಕಡೆ ಓಡಾಡಿಕೊಂಡು ಹೇಗೆ ನಿಭಾಯಿಸ್ತಿದ್ರಿ ಎಲ್ಲವನ್ನು ಅಂತ. ಕೆಲಸ ಅಂತ ಬಂದ ತಕ್ಷಣ ಮಾಡಲೇಬೇಕಲ್ಲ. ನಾನು ಯಾವಾಗಲೂ ಅಂದ್ಕೊಳ್ಳೋದು ಒಂದೇ, ನಮ್ಮ ಒಂದು ಕೆಲಸದ ಪಯಣ ಯಾವಾಗ ನಿಲ್ಲತ್ತೆ ಅಂತ ಗೊತ್ತಾಗಲ್ಲ. ಸೊ ಅಲ್ಲಿವರೆಗೂ ಬರುವಂಥ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಗ್ರ್ಯಾಬ್ ಮಾಡಿಕೊಂಡು ಲೆಟ್ ಮಿ ಮೇಕ್ ಯೂಸ್ ಆಫ್ ಇಟ್. ಕೆಲಸ ಮಾಡಿ, ನಾವೆಲ್ಲ ಇರೋದು ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀಲಿ. ಸೊ ಒಳ್ಳೊಳ್ಳೆ ಪಾತ್ರಗಳು ಬಂದಾಗ ವೈ ನಾಟ್. ಕಷ್ಟ ಆಗುತ್ತೆ ಸ್ವಲ್ಪ, ಈ ಕಡೆ ಸ್ವಲ್ಪ ನಿದ್ದೆ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಆಗುತ್ತೆ. ಅದು ಮುಂದಕ್ಕೂ ಮಾಡ್ಕೋಬೋದು. ಬಟ್ ಈ ಒಂದು ಆಪರ್ಚುನಿಟಿ ಇಟ್ ಈಸ್ ಲೈಕ್ ಅ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು. ಈ ಥರ ಪುನಃ ನಂಗೆ ಸಿಗಲ್ಲ, ನಾನೇ ಕೇಳಿದ್ರೂ ಸಿಗಲ್ಲ. ಸೊ ಆ ಥರ ಒಂದು ಸಿಚುಯೇಷನ್ ಇದ್ದಾಗ ಭಗವಂತ ಒಂದು ಗಿಫ್ಟ್ ಅಂತ ಪ್ರತಿ ತಿಂಗಳು ಇಲ್ಲ ಪ್ರತಿ ವರ್ಷ ಒಂದು ದೊಡ್ಡ ದೊಡ್ಡ ಗಿಫ್ಟ್ ಅಂತ ಕೊಟ್ಟಾಗ ಯಾಕೆ ರಿಸೀವ್ ಮಾಡಬಾರ್ದು. ಸೊ ಐ ಆಮ್ ಹ್ಯಾಪಿ ವಿತ್ ಆಲ್ ಮೈ ಮೂವೀಸ್ ಆ್ಯಂಡ್ ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ನ ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಎಸ್ ವೀಕ್ಷಕರೇ, ಕೇಳಿಸ್ಕೊಳ್ಳಿ, ಕಾಯಕವೇ ಕೈಲಾಸ ಅಂತ ಹೇಳ್ತಿದ್ದಾರೆ. ಫಸ್ಟು ಕೆಲಸ, ಸೊ ಅದಕ್ಕೆ ಅವರು ಹೆಚ್ಚಿನ ಪ್ರಾಮಿನೆನ್ಸ್ ಕೊಡ್ತಿದ್ದಾರೆ, ಹಾಗಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಸ್, ಸಂಜು ವೆಟ್ಸ್ ಗೀತ ಅಂದಿದ ತಕ್ಷಣ ನಮಗೆ ಮ್ಯೂಸಿಕಲಿ ಒಂದು ದೊಡ್ಡ ಎವರ್ಗ್ರೀನ್ ಸಿನಿಮಾ ನೆನಪಾಗುತ್ತೆ. ಅದರ ಸೀಕ್ವೆಲ್ ಅಂದಾಗ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅದರ ಭಾಗವಾಗಿರ್ತಕ್ಕಂಥದ್ದು. ಸೊ ದ ವೇಟ್ ಈಸ್ ಓವರ್, ಫೈನಲಿ ಇಟ್ಸ್ ಕಮಿಂಗ್ ಟು ಬಿಗ್ ಸ್ಕ್ರೀನ್ಸ್. ಎಸ್, ಹೌದು. January 10th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಸಂಜು ವೆಟ್ಸ್ ಗೀತ 2. ಸೊ ಸಂಜು ವೆಟ್ಸ್ ಗೀತ 1 ಪ್ರತಿಯೊಬ್ಬರು ಒಬ್ಬ ಕನ್ನಡಿಗ ಸಿನಿಮಾ ಪ್ರೇಮಿ ಯಾರು ಮಿಸ್ ಮಾಡದೆ ನೋಡಿರೋಂಥ ಸಿನಿಮಾ ಸಂಜು ವೆಟ್ಸ್ ಗೀತ 1. ನಾನು ಹೇಳೋ ಹಾಗೆ ಆ ಒಂದು ಸಿನಿಮಾ ಕಂಟಿನ್ಯೂಟಿ ಯಾವುದೇ ಥರ ಸಂಜು ವೆಟ್ಸ್ ಗೀತ 2 ಅಲ್ಲಿಲ್ಲ. ಟೈಟಲ್ ಒಂದು ರಿಟೇನ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದು ಬಿಟ್ಟು ಸಿನಿಮಾ ಪಾತ್ರಗಳ ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಇಲ್ಲ ನನ್ನ ಪಾತ್ರ ಆಗಿರ್ಬೋದು, ನನ್ನ ಪಾತ್ರ ಅದ್ಭುತವಾಗಿರುವಂಥ ಪಾತ್ರ. ಅದಕ್ಕೋಸ್ಕರ ನಾನು ಈ ಸಿನಿಮಾನ ಎಸ್ ಅಂತ ಹೇಳಿ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ದು ಈ ಟೀಮ್ ಜೊತೆ. ಈ ಒಂದು ತಂಡ ಹೇಗೆ ಅಂದರೆ ಸಂಜು ವೆಟ್ಸ್ ಗೀತ 1 ಎಲ್ಲರೂ ಕೆಲಸ ಮಾಡಿರುವಂಥ ತಂಡ. ಸೊ ನಾನು ಮತ್ತು ಲೈಕ್ ಪ್ರೊಡ್ಯೂಸರ್ ಸರ್ ಇಬ್ಬರು ಹೊಸಬ್ರು ಈ ಒಂದು ತಂಡಕ್ಕೆ. ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್. ಐ ಆಮ್ ಶ್ಯೂರ್ ಅವರು ಕೂಡ ಎಕ್ಸೈಟ್ ಆಗಿದ್ದರು ಅಂತ ಅನಿಸುತ್ತೆ ಸಂಜು ವೆಟ್ಸ್ ಗೀತ 2 ಅಂತ ಬಂದಾಗ. ಅದ್ರ ಜೊತೆಗೆ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದಂಥ ಸಿನಿಮಾ ಅದು. ಈ ಸಿನಿಮಾ ಕೂಡ ಹೋಪ್ಫುಲಿ ಅನ್ನೋದಕ್ಕಿಂತ ಐ ಆಮ್ ಶ್ಯೂರ್ ಆಗುತ್ತೆ ಅಂತ. ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಲ್ಲಿ ನಾವು ಎಲ್ಲರೂ ಹೇಳ್ತಾರೆ ಎಲ್ಲಿ ಸಿನಿಮಾ ರಿಲೀಸ್ ಆಗೋದು ಗೊತ್ತೇ ಆಗ್ತಿಲ್ಲ ಅಂತ. ಸಿನಿಮಾ ರಿಲೀಸ್ ಆದಮೇಲೆ ಮೌತ್ ಪಬ್ಲಿಸಿಟಿ ಆಗುತ್ತಲ್ಲ, ವಿ ಆರ್ ವೇಟಿಂಗ್ ಫಾರ್ ಇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.